as fast as Tirogi. ಧರ್ಮೇಂದ್ರ ನಮ್ಮ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತಹ ಗೌರವ ಹೆಸರು ಅಭಿಮಾನ ಶುಡೆ ಚಿತ್ರಪಟ್ಟಿರ್ತದೆ ತಂದುಕೊಟ್ಟದ್ದು ನಮಗೆಲ್ಲ ಕೂಡ ಇನ್ನ ಬಹಳ ತ್ಯಾಗ ಹೋರಾಟ ಎಲ್ಲ ಕೂಡ ಹಚ್ಚಿದೆ. ಒಳ್ಳೆ ಅವರ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಲೋಕದಲ್ಲಿ ತಂದೆ ಆದಂತಹ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಕೆಲವು ದಿನದಿಂದ ಅವರು ಹೇಳ್ತಾ ಇದ್ದರು. ನಾನು ಕೆಲವು ಬಾರಿ ಅವು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದು ಬಿಟ್ರೆ ಆತ್ಮೀಯತೆ ಏನಾಗಿರಲಿಲ್ಲ. ಬಟ್ ಅವ್ರದ ಅನೇಕ ಮಾತಾಡುವ ಕೆಲಸ ಎಲ್ಲ ಕೂಡ ನಾನು ಗಮನಿಸಿದ್ದೇನೆ. ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಹಳ ದೊಡ್ಡ ಅಭಿಮಾನ ಬಳಗ ಅವ್ರಿಗಿದೆ. ಅವರೆಲ್ಲರೂ ಕೂಡ ಕಳ್ಕೊಂಡಂತ ಒಂದು ಸಂದರ್ಭದಲ್ಲಿ ಅವರಿಗೆ ಶಕ್ತಿ ಸಿಕ್ಕಿದೆ ಹೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರು ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ಕೊಂಡಿದ್ದೀವಿ. ಪದೇ ಪದೇ ಭೇಟಿ ಮಾಡೋದು, ನೀವು ಬಾಗ್ಲಲ್ಲೇ ಪಾಪ ಅವ್ರ ಬಾಗ್ಲಲ್ಲಿ ಓಡಾಡಕ್ಕೂ ಬಿಡದೆ ನನಗೂ ಓಡಾಡಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರಾ. ಡಿಕೆ ಬಂದ್ರು, ಡಿಕೆ ಹೋದ್ರು, ಕಾಫಿ ಕುಡಿದ್ರು, ತಿಂಡಿ ತಿನ್ನಿಸೋದು, 40 ನಿಮಿಷ ಮಾತಾಡೋದು, 50 ನಿಮಿಷ ಮಾತಾಡೋದು. ಸುಮ್ಮನೆ ನೀವು ಒಬ್ಬ ಎಲ್ಲರಿಗೂ ಟೆನ್ಷನ್ ಕೊಡ್ತೀರ. ನಿಮ್ದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ. ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾ ಇಲ್ಲ. ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಒಂದು ಭೇಟಿ ಮಾಡೇ ಮಾಡ್ತೀನಿ. ನಾವು ದೆಹಲಿಗೆ ಹೋಗಿ ಬರ್ತೀವಿ. ಡೆಲ್ಲಿಗಾರು ಏನಾದ್ರು ಕೇಳ್ತೀನಿ ನಾನು ಸುಮ್ಮನೆ ತೊಂದರೆ ಕೊಡ್ತಾರ ಅಂತ. ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ನಾವ್ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿ ಹೇಳಿದ್ವಿ, ನಾವ್ಯಾರಿಗೆ ನಾವು ದಿವಸ ಡೆಲ್ಲಿಗೆ ಹೋಗ್ಬೇಕಂತ ನಾವು ಬೇಡ ಅಂತಿದ್ದೆ. ದೇವಳ್ಳಿ ಅಂತ ಅಂದ್ರೆ ನಮ್ಮ ದೇಶಗಳು ಮನೆ ಅಂದ್ರೆ ಒಂದು ದೇವಸ್ಥಾನ ಐತೆ ನೋಡಿ, ಅವರು ಭವಿಷ್ಯ ನಿರ್ಮಾಣ ಮಾಡಬೇಕು ಹೋಗ್ತಾರೆ. ತಪ್ಪೇನಿದೆ. ಶಿಸ್ತು ಉಲ್ಲಂಘನೆ ಆಗ್ತಿದೆ ಅನ್ನೋದು ಚರ್ಚೆ ಆಗಿದೆ. ಯಾರಾದ್ರೂ ಹೇಳಿಕೆ ಪಕ್ಷದ ವಿರುದ್ಧ ಹೇಳಿಕೆಗಳು ಕೊಟ್ಟು ಬುಕ್ಗಳು ಮಾಡಿ ಡಿನ್ನರ್ಗಳು ಮಾಡಿ ಆ ತರ ಏನಾದ್ರು ಸಂದರ್ಭ ಮಾಡಿ ಬಂದಿದ್ದು ಬಂದು ಒಂದು ಪಾರ್ಟಿ ವಿರುದ್ಧ ಹೋದ್ರೆ ಬರ್ತದೆ. ಇಲ್ಲ ನಾನೇನು ಬರ್ತದೆ. ಅವ್ರ್ಯಾರೋ ನನಗೊತ್ತಿಲ್ಲ ಏನಿದ್ದಾರೆ ಮಾಡಿದ್ದಾರೆ. ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಹೇಳ್ದಕ್ಕೆ ಅವ್ರು ಹೋಗಿದ್ದಾರೆ. ನಮ್ಗೊಂದು ಚಾನ್ಸ್ ಸಿಕ್ಕಿದೆ. ಖರ್ಗೆ ಅವರು ನಿನ್ನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆಡಿಎಸ್ ಮತ್ತೆ ಬಿಜೆಪಿಯವರು ವ್ಯಂಗ್ಯ ಮಾಡಿದ್ದಾರೆ. ನೀವು ರಬ್ಬರ್ ಸ್ಟಾಂಪ್ ಅಧ್ಯಕ್ಷರು ಅಂತ. ನೋಡ್ರಿ, ಖರ್ಗೆ ಅವರು ಹೈಕಮಾಂಡ್ ಅಂತಂದ್ರೆ ಒಂದು ಕಮಿಟಿ ಇದೆ. ಪ್ರೆಸಿಡೆಂಟು, ನ್ಯಾಷನಲ್ ಪ್ರೆಸಿಡೆಂಟು, ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ. ಏಕಾಏಕಿ ಈಗ ನಾನು ಪಕ್ಷದ ಅಧ್ಯಕ್ಷ, ಏಕಾಏಕಿ ನಾನು ತೀರ್ಮಾನ ಮಾಡಕ್ಕೆ ಈಗ ನಂಗೆ 4 ಹೆಸರು ಕಳಿಸ್ಬೇಕಾಯ್ತು. ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಮಾಡ್ತೀನಿ. ನಾನು ಸಿದ್ದರಾಮಯ್ಯನವ್ರು ಕೇಳಿದ್ದೀನಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೇಳಿದ್ದೀನಿ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೇಳಿದ್ದೀನಿ, ಕ್ಯಾಂಡಿಡೇಟ್ಗಳನ್ನೆಲ್ಲ ಕರೆದು ಮಾತಾಡಿದ್ದೀನಿ. ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನನ್ನದೇ ಆದ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ, ಇನ್ನು ನನ್ನ ಅಭಿಪ್ರಾಯ ಹೆಂಗಿದೆ, ಇಂಥವ್ರ ಮಂತ್ರಿಗಳದ ಅಭಿಪ್ರಾಯ ಹೆಂಗಿದೆ, ಪಕ್ಷದ ಅಧ್ಯಕ್ಷರ ಹಿಂಗೆ ಅಭಿಪ್ರಾಯ ಇದೆ, ಅವ್ರ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ಹೇಳಿ ನಾನು ಕಳಿಸ್ಕೊಡ್ತೀನಿ. ಸೊ ಆ ದಾಟಿಲಿ ಅವ್ರು ಹೇಳ್ತಾರೆ. ಈಗ ಕಂಪ್ನಿ ಅಂತ ಎಲೆಕ್ಷನ್ ಕಂಪ್ನಿ ಅಂತ ಕೂತ್ಕೊಂಡ್ಮೇಲೆ ಒಬ್ರು ಕೂತ್ಕೊಂಡು ಮಾಡ್ತಾರ? 16 ಜನ ಕಂಪ್ನಿ ಮೆಂಬರ್ಸ್ ಎಲ್ಲ ಇರ್ತಾರೆ. So Siddaramaiah says that whatever the High Command says he will follow, and if they ask him to stay back for 2.5 years, he will stay back, or else he will give it for you. What do you have to say on that, sir? We all have to respect whatever the Honorable Chief Minister is telling. We have to respect. We all have to respect the High Command. There is nothing wrong. We are in any way. I have not said any day that they will not stay for 5 years or where I have said. They have not said. None of us have spoken on that issue. You media is unnecessary creating all this confusion. There is no confusion in me at all.
Anything is there, it is between me and the party high command, and we will sort it out. Anything is there. As on today, there is nothing is there. Whatever you have decided, it is the internal within the room. We will take a call on that. ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಹೇಳಿ ಸರ್. ಬಿಜೆಪಿಯವರು ಕುದುರೆ ಸರ್ ವ್ಯಾಪಾರ ಒಂಚೂರು ಈ ಕಡೆ ಸರ್. ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ. ಅವರು ಪಿತಾಮಹ. ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿಯವರು. ಪಾಪ ಅದಕ್ಕೆ ದಳದವರು ಬಲಿಯಾದರು. ಈಗ ಅವರು ಇಕ್ಕಟ್ಟಲ್ಲಿ ದಳದವ್ರು ತಗೊಳಕೊಂಡ್ಬಿಟ್ಟಿದ್ದಾರೆ. ಸೊ ಹಿಂದೆ ಅವ್ರ ಸರ್ಕಾರ ಹೋಗಿಲ್ವೇ? ನಾವೇ ಹೇಳಿಲ್ವೇ? ಅಸೆಂಬ್ಲಿಲೆಲ್ಲ ಬೇಕಾದಷ್ಟು ಹೇಳಿಲ್ವೇ? ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇತ್ತು ಅಂತ ಅಂದ್ಬಿಟ್ಟು ಹೋಟೆಲ್ ಬಿಲ್ ತರ ಚಟ್ನಿ ಇಷ್ಟು, ದೋಸೆ ಇಷ್ಟು, ಇಡ್ಲಿ ಇಷ್ಟು ಅಂತ ತೋರಿಸ್ತೀನಿ ಎಲ್ಲರಿಗೂ ಹಾಕಿದ್ದೀವಿ. ಆಪರೇಷನ್ ಲೋಟಸ್ ನಾವು ಮಾತಾಡ್ತೀವಿ. ಸರ್ ಕನ್ನಡದ ಸಿಎಂ ಅವರು ಹೇಳಿರೋದಕ್ಕೆ ಕನ್ನಡದಲ್ಲಿ ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವ್ ಯಾರಿಗೂ ತಗರಾಲ ಏನಿಲ್ಲ ಅದ್ರಲ್ಲಿ. ಅವ್ರಿಗೇನು ನಾವ್ಯಾರು ಅವ್ರ ಕನ್ಯವರು ಮತ್ತೊಂದ್ ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು Sir, Arushak saying that it's a horse trading, sir, in English.